ಸಿಎಂ ಸಿದ್ದರಾಮಯ್ಯನವರು ಇವಾಗ ಏನಕ್ಕೆ ಹೇಳ್ತಾರೆ ಅಲ್ಲಿ ಈಗ ಮೀಡಿಯಾ ಮುಂದೆ ಅವರ ಮನೆ ಮುಂದೆ ಅಲ್ಲಿ ಹೋಗಿ ಏನು ಹಾಕುವಂತ ಅವಶ್ಯಕತೆ ಇತ್ತು ಅಂತ ಜಮೀರ್ ಅವ್ರು ಏನಕ್ಕೆ ಹೇಳ್ತಾರೆ? ಯಾರು ಹಾಕಿಲ್ಲ, ಹಾಕಿರೋದು ರೋಡಲ್ಲಿ ಇದು ಬಿಜೆಪಿ ಅವರಿಗೆ ಅಲ್ಲ, ಎಲ್ಲ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯ ಅವ್ರು ಕೇಳಿದಾರಲ್ವಾ? ಈಗ ನಾಡದೊರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಈ ರೀತಿ ಹೇಳಿದ್ದಾರೆ ಅಂತಂದ್ರೆ ಅವರೇ ಹೇಳಿದ್ದಾರೆ ಅಂತ ತಪ್ಪೇ ಅಲ್ವಾ ಅಂತ ಅವ್ರ ಪ್ರಶ್ನೆ. ಮುಖ್ಯಮಂತ್ರಿಯವರು ಯಾವ ಉದ್ದೇಶದಿಂದ ಹೇಳಿದ್ದಾರೆ? ಮುಂದೆ ಆಗುವಂತ ಯಾವುದೇ ಘಟನೆಗಳನ್ನ ಯಾವುದು ಕೂಡ ಬೆಂಬಲ ಕೊಡಬೇಡಿ, ಅದನ್ನ ಶಾಂತಿಯುತವಾಗಿ ಕಾಪಾಡಿ ಅನ್ನೋದು ಒಂದು ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದು ಬಿಟ್ಬಿಟ್ಟು ಬೇರೆ ತರ ಯಾವುದೂ ಇಲ್ಲ. ನಮ್ಗೇನು ಅವರು ಡೈರೆಕ್ಷನ್ಸ್ ಕೊಟ್ಟಿರೋದಲ್ಲ ಸಾಹಿತ್ಯ ಅವರೇ, ಇವಾಗ ಅರ್ಧ ಗಂಟೆ ಮುಂಚೆ ಯಾವುದೇ ಮುಂದೆ ನಡೀಬಾರ್ದು, ಬೇರೆ ಜಾಗಗಳಿಲ್ಲ, ಏನಕ್ಕೆ ಹೋಗಿ ಕಟ್ಟಬೇಕಿತ್ತು ಅಂತ ಸಿಎಂ ನಿರ್ದಾಕ್ಷಿಣ್ಯವಾಗಿ ತನಿಖೆ ನಡೆಸ್ತೀವಿ, ನಿರ್ದಾಕ್ಷಿಣ್ಯವಾಗಿ ತನಿಖೆ ನಡೆಸ್ತೀವಿ. ಯಾರೇ ಕಲ್ಪಿಟ್ಸ್ ಇದ್ರು ಸಾವಿರಾರು ಜನ ಕಲ್ಲುಗಳು, ಪೆಟ್ರೋಲ್ ಬಾಂಬ್ಗಳು ಎಲ್ಲ ತಗೊಂಡ್ ಬರ್ತಾರೆ, ಗನ್ಗಳು ಹಿಡ್ಕೊಂಡ್ ಬರ್ತಾರೆ ಅಂದ್ರೆ ಇಟ್ ಇಸ್ ಟೋಟಲಿ ಎ ಪ್ರೀ ಪ್ಲಾನ್ ಸ್ಕೆಚ್. ನೋಡಿ, ಬಳ್ಳಾರಿಲಿ ಇವತ್ತು ಏನಾಗಿದೆ ಅಂತಂದರೆ, ಹಿಂದೆ ಹಣದ ರಾಜಕೀಯ ಅಥವಾ ಗಣಿ ರಾಜಕೀಯ ಅಂತೇಳಿ ಎಲ್ಲ ಒಂದು ಕಾಲದಲ್ಲಿ ಇಡೀ ರಾಜ್ಯದಲ್ಲಿ ಹೆಸರಾಯಿತು, ಇಡೀ ರಾಷ್ಟ್ರದಲ್ಲಿ ಹೆಸರಾಯಿತು. ಈಗ ಹೆಣದ ರಾಜಕೀಯಕ್ಕೆ ಕಾಂಗ್ರೆಸ್ ಪಕ್ಷ ತನ್ನ ಕಾರ್ಯಕರ್ತನನ್ನು ಬಲಿ ತಗೊಂಡು ಇದಕ್ಕೆ ಒಂದು ಮುನ್ನುಡಿ ಬರೆಯುವಂಥ ಒಂದು ಪ್ರಾರಂಭ ಉತ್ತರ ಕರ್ನಾಟಕದಿಂದ ಬಳ್ಳಾರಿಯಿಂದ ಆರಂಭ ಆಗಿದೆ. ಇದು ನಿಜವಾದ ನಾಚಿಕೆಗೇಡಿನ ಸಂಗತಿ, ಕಾಂಗ್ರೆಸ್ ಪಕ್ಷದ ದುರದೃಷ್ಟಕರ ಸಂಗತಿ. ಈ ಬೆಳವಣಿಗೆಗೆ ಕಾರಣ ಯಾರು ಅಂತಂದರೆ ಕಾಂಗ್ರೆಸ್ ಪಕ್ಷ ಕಾರಣ, ಆಡಳಿತ ವೈಫಲ್ಯ ಕಾರಣ. ಆಮೇಲೆ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀವಿ, ಗೃಹ ಇಲಾಖೆ ಟೋಟಲಿ ಫೇಲ್ಯೂರ್ ಆಗಿದೆ. ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಯಾಕೆ ಒಂದಲ್ಲ ಇನ್ಸಿಡೆಂಟ್ಗಳು ರಾಜ್ಯದಲ್ಲಿ ಅನೇಕ ಇನ್ಸಿಡೆಂಟ್ಗಳು ನಡೆದಿದೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಇವತ್ತು ಡ್ರಗ್ಸ್ ಫ್ಯಾಕ್ಟ್ರಿಯಿಂದ ಇರ್ಬೋದು, ದಕ್ಷಿಣ ಕರ್ನಾಟಕದಲ್ಲಿ ನಡೆದಂಥ ಅನೇಕ ಅಮಾಯಕ ಕಾರ್ಯಕರ್ತರ ಕೊಲೆ ಆಗಿರ್ಬೋದು, ಅದು ಯಾವ ಪಕ್ಷದ ಕಾರ್ಯಕರ್ತರಲ್ಲಿ. ಇದಕ್ಕೆ ಏನು ಅಂತ ಇದಕ್ಕೆ ಅಂತ್ಯ ಒಂದು ಆಡಬೇಕು. ಇದಕ್ಕೆ ಈಗ ಕುಟುಂಬಕ್ಕೆ ನಷ್ಟವನ್ನು ತುಂಬಿಕೊಡೋರು ಯಾರು? ಆ ಕುಟುಂಬಕ್ಕೆ ನೀವೆಷ್ಟೇ ಹಣದ ಪರಿಹಾರವನ್ನು ಕೊಟ್ಟರು ಸಹ ಆ ಕುಟುಂಬದ ಜೀವ ವಾಪಸ್ ಬರೋದಿಲ್ಲ. ಹಾಗಾಗಿ ನೀವು ಈ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೆಲೆಯಿಲ್ಲ, ಅದು ಹೋಯ್ತು. ಅದನ್ನು ಹೋಗಲಿ, ಬಿ ಜೆ ಪಿಯ ನಾಯಕರುಗಳಿಗೆ, ಪ್ರತಿಪಕ್ಷದ ನಾಯಕರುಗಳಿಗೆ, ಎಮ್ ಎಲ್ ಎಗಳಿಗೆ ರಕ್ಷಣೆ ಇಲ್ಲ ಅಂತಂದಮೇಲೆ ಹೌದು ಗೌರ್ಮೆಂಟ್ ಈಸ್ ರನ್ನಿಂಗ್, ಹೌದು ಲಾ ಆ್ಯಂಡ್ ಆರ್ಡರ್ ಇಸ್ ಗೋಯಿಂಗ್ ಇನ್ ದ ಕರ್ನಾಟಕ. ಇದನ್ನು ಅಪ್ರಿಷಿಯೇಟ್ ಮಾಡ್ಬೇಕು ನೀವು. ಅಂದರೆ ಟೋಟಲ್ ಫೇಲ್ಯೂರ್ ಆಗಿದೆ, ಬೇಜವಾಬ್ದಾರಿ ನಡ್ಕೊತಾ ಇದ್ದಾರೆ, ಒಬ್ರಿಗೊಬ್ರು ಸಂಪರ್ಕನೇ ಇಲ್ಲ, ಅಲ್ಲೇನು ನಡೀತದೆ ಅಂತ ಮಾಹಿತಿಗಳಿಲ್ಲ. ಇದು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಲೂಟಿ ಸರ್ಕಾರ ಆಗಿದೆ. ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ? ದುಡ್ಡು ಮಾಡುವಂಥ ಸರ್ಕಾರ ಆಗಿದೆ. ಬಿಟ್ಟರೆ ಯಾರೂ ಸಹ ಈ ರಾಜ್ಯದ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಯಾರು ಚಿಂತನೆಯನ್ನು ಮಾಡ್ತಾ ಇಲ್ಲ. ಅದಾಯಿತು. ಕಾಂಗ್ರೆಸ್ ದುರಾಡಳಿತ ಒಂದಲ್ಲ ಎರಡಲ್ಲ, ಈಗ ಅನೇಕ ಇವರು ಭಾಗ್ಯಗಳ ಗ್ಯಾರಂಟಿಗಳು ಕೊಟ್ಕೊಂಡು ಇದರಲ್ಲೇ ಕಾಲ ತಳ್ತಾ ಇದ್ದಾರೆ ಹೊರತು ಇಲ್ಲಿ ರಾಜ್ಯದಲ್ಲಿ ಏನು ಅಭಿವೃದ್ಧಿಗಳಾಗಬೇಕು, ಏನು ರಕ್ಷಣೆಗಳಾಗಬೇಕು, ಜನಸಾಮಾನ್ಯರ ರಕ್ಷಣೆ ಮಾಡೋಂಥದ್ದು ಹೆಂಗೆ ಆಗಬೇಕು ಅನ್ನೋದ್ರ ಬಗ್ಗೆ ಇದಿಲ್ಲ. ಈಗ ಸಣ್ಣ ಮಕ್ಕಳುಗಳ ಮೇಲೆ ಬಲಾತ್ಕಾರ ನಡೀತಾ ಇದೆ, ಅಪಹರಣಗಳ ಪ್ರಕರಣಗಳು ನಡೀತಾ ಇದ್ದಾವೆ. ರಾಜ್ಯದಲ್ಲಿ ಹಾಸ್ಟೆಲ್ಗಳ ವ್ಯವಸ್ಥೆ ಇಲ್ಲ. ಆಮೇಲೆ ರಾಜ್ಯದಲ್ಲೇ ಬೊಕ್ಕಸದಲ್ಲಿ ಹಣ ಖಾಲಿ ಆಗಿದೆ, ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಆಯ್ತು. ಆಮೇಲೆ ಈಗ ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಈಗ ನೋಡಿ, ಈ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಅನೇಕ ಒಂದೊಂದು ವಿಚಾರಗಳಿಟ್ಕೊಂಡು ಗಲಭೆಗಳ ಸೃಷ್ಟಿ ಮಾಡುತ್ತೆ. ಒಂದು ಅಲ್ಪಸಂಖ್ಯಾತರ ಓಲೈಸಿ ಇಟ್ಕೊಂಡು ಈಗ ಕೋಗಿಲು ಲೇಔಟ್ನಲ್ಲಿ ಅಲ್ಲಿ ಒಂದು ಸೃಷ್ಟಿ ಮಾಡಿದರು, ರಾಜಕೀಯ ಒಂದು ಸೃಷ್ಟಿ ಮಾಡಿ ಮತ ಬ್ಯಾಂಕ್ ರಾಜಕಾರಣವನ್ನು ಶುರು ಮಾಡಿದರು. ಇವ್ರಿಗೇನಾಗಿದೆ? ಇವರು ಗಾಂಧಿ ಹೆಸರು ಹೇಳ್ಕೊಂಡು ಸುಮಾರು 150 ವರ್ಷಗಳ ಕಾಲ ಈ ರಾಜ್ಯವನ್ನು, ರಾಷ್ಟ್ರವನ್ನು ಮುನ್ನಡೆಸ್ಕೊಂಡ್ಬಂದರು. ಆದರೆ ಇವತ್ತು ಮಾಡ್ತಾ ಇರೋದೆಲ್ಲ ಏನು ಅಂತಂದರೆ ಮತ ಬ್ಯಾಂಕ್ ರಾಜಕಾರಣ. ಇವತ್ತು BJP ಪಕ್ಷ ಅಲ್ಲಿ ನಾಯಕರುಗಳ ಮನೆ ಮುಂದಕ್ಕೆ ಹೋಗಿ ಅವ್ರು ಹೇಳ್ತಾರೆ, ಕಾಂಗ್ರೆಸ್ನವರು, ಇಲ್ಲ ಆ ರೋಡಲ್ಲಿ ಕಟ್ಟೋದು ಏನಿತ್ತು ಅಂತ. ಸರ್, ನಿಮ್ಮ ಮುಂದೆ ಹೋಗ್ತಾ ಇರ್ತೀವಿ, ನಿಮಗೆ ನಾವು ಕೋಪ ಬರೋದಕ್ಕೆ ಸಡನ್ ಪ್ರವೊಕೇಶನ್ ಆಗಿ ನಡ್ಕೊಳ್ಳೋದು ಸಹ ಅಪರಾಧನೇ ಸರ್. ಆ ರೀತಿ ಮಾಡಿದ್ದಾರೆ ಅವರು. ಜನಾರ್ದನ ರೆಡ್ಡಿ ಮನೆ ಒಳಗಡೆ ಹೋಗೋದಕ್ಕೆ ಬ್ಯಾನರ್ಗಳನ್ನ ಅವ್ರು ಇಲ್ಲ ಸರ್ ಹೇಳ್ಬಿಡ್ತೀನಿ, ಐ ವಿಲ್ ಕನ್ಕ್ಲೂಡ್. ಅಲ್ಲ, ನಾನು ಹೇಳ್ತೇನೆ, ಮಾಧ್ಯಮದಲ್ಲಿ ಬಂದಿರೋಂಥ ಬ್ಯಾನರನ್ನು ಅವ್ರ ಮನೆ ಕಾಂಪೌಂಡಿಗೆ ಕಟ್ಟುವಂಥದ್ದು ಏನಿತ್ತು? ಹಂಗಾರೆ ಕೇವಲ ವಾಲ್ಮೀಕಿ ಪುತ್ಥಳಿ ಕೇವಲ ಕಾಂಗ್ರೆಸ್ನವರ ಆಸ್ತಿನ ಇವತ್ತು ಪುತ್ಥಳಿ ರಾಜಕಾರಣವನ್ನು ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿ ಇವತ್ತು ರಕ್ತ ಸಿಕ್ತ ಒಂದು ಮಣ್ಣನ್ನು ಶುರು ಮಾಡಿದ್ದಾರೆ. ಎಲ್ಲಿಂದ? ಬಳ್ಳಾರಿಯಿಂದ. ಇದು ನಾಚಿಕೆ ಆಗಬೇಕು ಕಾಂಗ್ರೆಸ್ನವ್ರಿಗೆ. ನಾನು ಹೇಳ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳು ಈ ಸಂಬಂಧ, ಉಪಮುಖ್ಯಮಂತ್ರಿಗಳು ಈ ವಿಚಾರವನ್ನು ಹಿಂದೆ ನೋಡಿ, ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆನಂದ್ ಸಿಂಗ್ ಅವರು ಮಾಜಿ ಮಂತ್ರಿಗೆ ಒಂದು ಹಲ್ಲೆ ಆಗುತ್ತೆ ರೆಸಾರ್ಟಲ್ಲಿ. ಯಾರು? ನಾಗೇಂದ್ರ ಅಂತೇಳಿ ಇದೆ ಕಾಂಗ್ರೆಸ್ನ ಒಬ್ಬರು ಶಾಸಕರು ಇರ್ತಾರೆ. ಅವರು ಸಹ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಚಾಕುವಿನಲ್ಲಾಗುತ್ತೆ. ಈ ಥರದ ಘಟನೆಗಳು ಮರುಕಳಿಸ್ತಂತೆ ಕರ್ನಾಟಕ ಸರ್ಕಾರ ಸೂಕ್ತ ಎಚ್ಚರಿಕೆ ತಗೋಬೇಕು. ಆಮೇಲೆ ಬುಲೆಟ್ ಫೈರ್ ಆಗಿರೋದು ಯಾರಿಂದ? ಆ ಒಂದು ಗುಂಡು ನಮ್ಮ BJP ವಕ್ತಾರ ಹೇಳಿದಂಥ ಮಾಧ್ಯಮದ ಬಂದ ಪ್ರಕಾರ ಅದು ಇಟ್ ಈಸ್ ನಾಟ್ ಎನ್ ಪೊಲೀಸ್ ಬುಲೆಟ್. ಪೊಲೀಸರಲ್ಲ, ಪೊಲೀಸ್ ವೈಫಲ್ಯ ಅಲ್ಲ, ಇಲ್ಲಿ ರಕ್ಷಣೆ ಕೊಡಬೇಕಾಯಿತು, ಅವ್ರು ಮಾಡಬೇಕಾಯಿತು. ಬಟ್ ಈ ಅನಾಹುತ ಆಗದೆ ನೋಡ್ಕೋಬೇಕಾಯಿತು. ಇವರು ಕಾಸಾಗಿ ರಕ್ಷಣೆ ಕೊಟ್ಟಿರೋಂಥ ಬುಲೆಟ್ಗಳನ್ನ ಇವ್ರು ಇನ್ನೊಬ್ಬನ ಜೀವ ತೆಗಿತಾರೆ ಅಂತಂದರೆ ಇವರ ಎಲ್ಲಿ ನಿರ್ದಾಕ್ಷಿಣ್ಯವಾಗಿ ಹೆಂಗೆ ನಡ್ಕೋತಾರೆ ಇವರು?
ಇದೊಂದು ನಿಜವಾದ ಕಗ್ಗೋಲೆ ಅಂತ ನಾವು ಭಾವಿಸ್ತೀವಿ. ಜೆಡಿಎಸ್ ಪಕ್ಷ ಇವತ್ತು ಇದನ್ನ ನಾವು ಇವತ್ತು ಖಂಡಿಸ್ತೀವಿ ಇದನ್ನ. ಸತೀಶ್ ರೆಡ್ಡಿ ಅವರು ಒಂದು point. ಅವರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಹೇಳೋದು, ಹಾಗಾದ್ರೆ ಅವ್ರ ಮೇಲೆ ಅಲ್ಲೇ ಆದಾಗ ನಾವು ಸುಮ್ಮನೆ ಇರ್ಬೇಕಾ? ಒಂದೇ ನಿಮಿಷ ಹಂಗಲ್ಲ ಸರ್, ಸರ್, ಈಗ ನಾನು ಸಿಂಪಲ್ ಪ್ರಶ್ನೆ ಅಲ್ಲೆಲ್ಲ ಸರ್, ಸರ್. ಒಂದೇ ನಿಮಿಷ ಸರ್, ಒಂದೇ ಅವ್ರ ನಿಮಿಷ. ಮೇಲೆ ಈಗ ಬಿಜೆಪಿ ಸರ್, ಅವರು ಆಯ್ತು, ಎಷ್ಟು- ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಈಗ ಕಾರ್ಯಕರ್ತನ ಸಾವಾಗಿರೋ ಹಿನ್ನೆಲೆ ಏನಂದ್ರೆ ಅಲ್ಲಿ ಹೆಂಗೆ ದೊಣ್ಣೆ ಸಿಗುತ್ತೆ ಸರ್? ಬ್ಯಾನರ್ ಹಾಕ್ಲಿಕ್ಕೆ ಅಂತ ಹೋಗಿರ್ತಾರೆ. ಸಿಂಪಲ್ ಪ್ರಶ್ನೆ ಇದು, ಸಾರ್ವಜನಿಕರೇ ಕ್ವಶನ್ ಮಾಡ್ತಾ ಇದ್ದಾರೆ. ನೀವು ಹೋಗಿರೋದು ಬ್ಯಾನರ್ ಹಾಕ್ಲಿಕ್ಕೆ ಅಂತ. ಆ ಟೈಮ್ ಅಲ್ಲಿ ನಿಮ್ಗೆ ಕಲ್ಲು ಹೆಂಗ್ ಸಿಗುತ್ತೆ, ಜೊತೆಗೆ ದೊಣ್ಣೆಗಳು ಹೆಂಗ್ ನಾನ್ ಸಿಗುತ್ತೆ? ನಿಮ್ಗೆ ಬಳ್ಳಾರಿ ಪ್ರವೃತ್ತಿ ದಿನ ಶುರು ಮಾಡಿದವರು ಯಾರು? ರೆಡ್ಡಿ ಬ್ರದರ್ಸ್. ಆ ಪ್ರವೃತ್ತಿ ಹಂಗೆ ಇದೆ. ಸರ್, ದೊಣ್ಣೆ ಯಾಕೆ ಅಲ್ಲ, ಅಲ್ಲ, ಹೋಗ್ತಾರೆ? ಬೇರೆ ನೀವು continue ಮಾಡ್ತಾ ಇದ್ದೀರಾ ನೀವು? ಅದನ್ನೇ ಯಾರು ಅಲ್ಲ, ನೀವು ಅದು continue ಮಾಡ್ತಾ ಸಿಸಿ, ಹೋಗ್ತಾ ಇದ್ದೀರಾ ನೀವು ಹಾಗಾದ್ರೆ? ನಾವು ಅದನ್ನ ಬಳ್ಳಾರಿ ಆ ಪ್ರವೃತ್ತಿನ ಕಾಂಗ್ರೆಸ್ ಇವತ್ತು ನೇತೃತ್ವದಲ್ಲಿ ದಮನ ಮಾಡಬೇಕು. ಯಾವ ರೀತಿ ಯಾರು ಅಂತ ಇದರಲ್ಲಿ ಗೊತ್ತಿರೋ ಕಲ್ಪ್ರಿಟ್ಸ್ ಇದ್ದಾರೆ, ಆಯ್ತಾ? ಯಾರು ಅಲ್ಲಿನ ಇದರಲ್ಲಿ ಜನರಿಗೆ, ಗೂಂಡಾಗಳಿದ್ದಾರೆ, ಆಯ್ತಾ? ಯಾರು ಈ ಇಂಟೆನ್ಷನ್ ಇಟ್ಕೊಂಡು ದೊಂಬಿಗಳನ್ನ ಗಲಭೆಗಳನ್ನ ಮಾಡಬೇಕು ಅಂತ ಏನು ಜನರನ್ನ ಸೃಷ್ಟಿ ಯಾರು ಮಾಡಿದ್ದಾರೆ, ಸೇರ್ಸಿದ್ರು? ಸರ್, ಈಗ ಸೃಷ್ಟಿ ಯಾರ ಮಾಡಿದ್ದಾರೆ. ಜನ, ಅಂತಹ ಸಾವಿರಾರು ಪ್ರವೃತ್ತಿಯನ್ನ ಜನ, ಒಂದ್ ನಿಮಿಷ, ಅಂತಹ ಪ್ರವೃತ್ತಿಯನ್ನ ನಾವು ದಮನ ಮಾಡಬೇಕು. ಬಳ್ಳಾರಿಯಲ್ಲಿ ಭಯದ ವಾತಾವರಣವನ್ನ ನಿರ್ಮೂಲನೆ ಮಾಡಬೇಕು ಸರ್, ಈಗ ಅನ್ನೋದು ನೀವು ಇವತ್ತು- ಹೇಳಿದ್ರಿ, ನೀವು ಹೌದು. ಹೇಳಿದ್ರಿ. ಮೇಡಮ್, ಹೌದು. ಒಂದ್ ನಿಮಿಷ. ಈಗ ಭಯದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ, ಅದನ್ನ ತೊಡೆದು ಹಾಕ್ಬೇಕು ಅಂತ ನಾವು ಅಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ಇದ್ ಮಾಡ್ದೋ ಅಂತ ಹೇಳಿದ್ರಿ. ಈಗ ಎರಡ್ ಕೈ ಸೇರಿದ್ರೆ ಅಲ್ವಾ ಸರ್ ಚಪ್ಪಾಳೆ ಆಗೋದು? ಒಂದ್ ಕೈಲಿ ಹೆಂಗಾದ್ರೂ ಸಾಧ್ಯ ಚಪ್ಪಾಳೆ ಇದೆ. ಹೊಡಿಯೋದಕ್ಕೆ ಸಾಧ್ಯ ಮೇಡಮ್, ಆಗುತ್ತಾ? ಚಪ್ಪಾಳೆ ಈಗ ಇಲ್ಲ. ಅವ್ರು ಮಾಡ್ತಾರೆ ಅಂತಂದ್ರೆ ನೀವು ಹಾಗಾದ್ರೆ ಹಾಗಾದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ? ಇವತ್ತು ಸತ್ತಿರೋದು ನೀವು ನಮ್ಮ ಕಂಟಿನ್ಯೂ ಕಾರ್ಯಕರ್ತ. ಮಾಡ್ಕೊಂಡು ಹೋಗ್ತೀರಾ? ಮತ್ತೆ ನೀವು ಸತ್ತಿರೋದು ಹೇಳ್ತೀರಾ? ನಮ್ಮ ಕಾರ್ಯಕರ್ತ. ನಮ್ಮ ಅವರು ನಮ್ಮ ಮಾಡಿದ್ದಾರೆ, ಇನ್ನೊಬ್ಬ ಆರೋಪ ಮಾಡ್ತಾ ಇನ್ನೊಬ್ಬ ಇದ್ದಾರೆ. ಲೀಡರ್ BJP ಮೇಲೆ ಆರೋಪ ಮಾಡ್ತಾ ಅಲ್ಲ, ಇದ್ದಾರೆ. ಇನ್ನೊಬ್ಬ ಲೀಡರ್ ಮೇಲೆ ಹಲ್ಲೆ ಆಗಿದೆ. ಇವಾಗ ಯಾರು ನಾವು ದೇಶ ಮಾಡಬೇಕು? ನಮ್ಮವರೇ ದ್ವೇಷ ಮಾಡ್ಬೇಕಾ? ಅದನ್ನೇ ಹೇಳ್ತಾರೆ. ಯಾರನ್ನ ಈಗ ನಾವು ದೇಶಿಸ್ಬೇಕು? ಸರ್, ಈಗ ಯಾರನ್ನ ಪೊಲೀಸ್ ದೇಶಿಸ್ಬೇಕು ಹೇಳಿದಾರಲ್ಲ, ಹೇಳಿ? ಈಗ ಪೊಲೀಸ್ ಏನಂತ ಆಯ್ತು, ಹೇಳಿದ್ದಾರೆ? ಇವಾಗ BJP ಭರತ್ ರೆಡ್ಡಿ ಮೇಡಮ್, ಅವರ ಆಪ್ತರು ಏನಿದ್ದಾರೆ, ಅಲ್ಲ ಸರ್, ಒಂದು ಸತೀಶ್ ಬಿಡಿ. ರೆಡ್ಡಿ ಅವರು ನಾನು ಏನಿದ್ದಾರೆ, ಹೇಳ್ತೀನಿ. ಬಿಡಕ್ಕಾಗಲ್ಲ ಸರ್, ಇದೇ ಪಾಯಿಂಟ್. ನಾನು ಇದೇ ಪಾಯಿಂಟ್ ಏನ? ಬಿಜೆಪಿ ಅವ್ರಿಗೆ ಸಿಂಪಲ್ ಕ್ವಶನ್ ಕೇಳ್ತೀನಿ ಎಲ್ಲರೂ ಮೇಡಮ್. ಹೇಳ್ತಿರೋದು ನಮ್ಮ ಸುಧಾಕರ್ ಅವ್ರು ಕಾರ್ಯಕರ್ತ ಹೇಳ್ತಿರೋದು ಸತ್ತ. ತಪ್ಪು. ನಮ್ಮ ಬರೀ ಕಾರ್ಯಕರ್ತರು ಇವ್ರು ವಕ್ತಾರರೇ ಮಾತ್ರ ನಮ್ಮ ಲೀಡರ್ ಮೇಲೆ ಹಲ್ಲೆ ಆಯ್ತು, ಮಾರಣಾಂತಿಕ ಹಲ್ಲೆ ಇದೆ. ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಹಾಸ್ಪಿಟಲ್ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಅವರೇ ಹೊಡೆದ್ರ ಬಿಜೆಪಿ ಅವರು ಮಾಡಿರತ್ತಾನೆ ಇದೆಲ್ಲ. ಹೆಂಗೆ ಹೇಳ್ತೀರಾ? ಯಾರು ಮಾಡಿದ್ದಾರೆ? ಬಿಜೆಪಿ ಯಾರು ಮಾಡಿದ್ದಾರೆ? ದೊಣ್ಣೆ ಯಾರು ಪೆಟ್ರೋಲ್ ಮಾಡಿದ್ದಾರೆ? ಬಾಂಬು ಗೂಂಡಾಗಳನ್ನ ಕೂತ್ಕೊಂಡು ಕರೆಸಿ ಕ್ಯಾಮೆರಾ ಮುಂದೆ ಗಂಗಾವತಿಯಿಂದ ಬರೀ ಗೂಂಡಾಗಳನ್ನ ಸುಳ್ಳು ಕಳಿಸಿ ಜನ ಇವತ್ತು ನಂಬಲಾರಿ. ಅಲ್ಲಿ ಸತ್ಯ ಮಾಡುವಂತಹ ಮಾತಾಡಿ. ಉದ್ದೇಶವನ್ನ ಇವತ್ತು ಇಟ್ಕೊಂಡು ನಿಮ್ಮನ್ನ ಇವತ್ತು ಪ್ರಶ್ನೆ ಮಾಡ್ತೀವಿ ಅಂತ ಇವತ್ತು ಒಂದು ವೇಳೆ ಉತ್ತರ ಕೊಡಿ. ಏನಾದ್ರು ಸತ್ಯ ಭರತ್ ರೆಡ್ಡಿ ಮಾತಾಡಿ. ಅವರಿಗೆ ಸೆಕ್ಯೂರಿಟಿ ಸುಳ್ಳು ಇಲ್ಲ ಅಂದಿದ್ರೆ ಮಾತಾಡಿ. ಭರತ್ ರೆಡ್ಡಿ ಅವ್ರಿಗೂ ಹೆಚ್ಚು ಕಡಿಮೆ ಆಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಇವತ್ತು ಬಿಜೆಪಿ ಬಂದಿದ್ದಾರೆ. ಫೈರಿಂಗ್ ಆಯ್ತಲ್ಲ, ಈಗ ನಾವ್ ಯಾವ ಕಾರಣಕ್ಕೆ ಅಂಗರಕ್ಷಕರನ್ನ ನೇಮಕ ಮಾಡ್ಕೋತಾರೆ ಅಂತಂದ್ರೆ ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂಗರಕ್ಷಕರು ಇರೋದು. ಬೇರೆಯವ್ರ ಜೀವ ತೆಗಿಯೋದಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಯಾರಿಗೂ ಅದ್ ಹೆಂಗ್ ಇಲ್ಲ. ಫೈರಿಂಗ್ ಮಾಡ್ತಾರೆ ಸರ್? ಫೈರಿಂಗ್ ಮಾಡ್ಲಿಕ್ಕೆ ಅದ್ ಹೆಂಗ್ ಪರ್ಮಿಷನ್ ಸಿಗುತ್ತೆ? ಅವ್ರು ಹೆಂಗ್ ಫೈರಿಂಗ್ ಮಾಡ್ತಾರೆ? ಅದಕ್ಕೂ ಪರ್ಮಿಷನ್ ಇಲ್ಲ ಸರ್. ಐ ವಿಲ್ ಕ್ಲಾರಿಫೈ. ಯಾವುದೇ ಒಂದು ಇದನ್ನ ಗಾಡಿ ಗುಂಡಾರಿಸಬೇಕಾದ್ರೆ ಪೊಲೀಸ್ ಇಲಾಖೆ ಪರ್ಮಿಷನ್ ಕೊಡಬೇಕು. ಹೌದು. ಇವ್ನು ಯಾರು ಗಾಳಿ ಗುಂಡಾರಿಸಕ್ಕೆ ಕೇಳಿದ್ದು? ನೋಡಿ ಅವ್ರ ಅಲ್ಲ ಸರ್, ಅಲ್ಲ ಒಂದು ನಿಮಿಷ ಹೇಳ್ಬಿಡ್ತೀನಿ ಸರ್. ಸರ್, ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದ್ದೇ ಇರುತ್ತೆ. ಸರ್, ಕಾನೂನನ್ನ ಮೇಡಮ್ ಕೈಗೆ ಹೇಳ್ತೀನಿ. ತಗೊಳ್ಳೋ ಒಂದ್ ನಿಮಿಷ ಮೇಡಮ್. ಈಗ ಏನೇ ಆಗಲಿ ಸೆಕ್ಯೂರಿಟಿ ನೇಮಸ್ಕಾರ ಮಾಡುವಂಥದ್ದು ನಿಮ್ಮ ವೈಯಕ್ತಿಕ. ಅದು ಒಬ್ಬ ಶಾಸಕನ ರಕ್ಷಣೆ ಕೊಡಬೇಕು, ಅದಕ್ಕೆ ಗನ್ಮ್ಯಾನ್ಗಳು ಕೊಟ್ಟಿರ್ತಾರೆ. ಅವರು ಅನಿವಾರ್ಯ ಸಂದರ್ಭದಲ್ಲಿ ಇವತ್ತು ನಿಮ್ಮೊಂದು ಉದಾಹರಣೆ ಕೊಡ್ತೀನಿ. ಕುಣಿಗಲಲ್ಲಿ ಒಂದು ಘಟನೆ ನಡೀತದೆ 96ರಲ್ಲಿ. ಶಾಸಕನ ಇವರಲ್ಲ ಸರ್, ಅವರು ಶಾಸಕನ ಸಂಬಂಧಿಯ ರಕ್ಷಕರು ಹೇಳ್ತೀನಿ. Not even ಶಾಸಕರ ರಕ್ಷಕರು. ಈಗ ಕುಣಿಗಲಲ್ಲಿ ಒಂದು ಘಟನೆ ನಡೀತದೆ 96ನೇ ಇಸ್ವಿಲ ಬಹುಶಃ 92ನೇ ಇಸ್ವಿ. ಎಸ್ ರಮೇಶ್ ಅವರು ಉತ್ತರ ಕ್ಷೇತ್ರದ ಇದಾಗಿತ್ತು, ಶಾಸಕರ ಮಿನಿಸ್ಟರ್ ಆಗಿರ್ತಾರೆ. ಅಲ್ಲೊಂದು ಆಕಸ್ಮಿಕವಾಗಿ ಬಂದಂಥ ಅವರ ಸೆಕ್ಯೂರಿಟಿ ಗನ್ಮ್ಯಾನಿಂದ ಆರಿದಂಥ ಗುಂಡು ಒಂದು ಯಾರೋ ಒಬ್ಬನ ಪ್ರಾಣ ಬಲಿ ತಗುತ್ತದೆ. ಅವತ್ತು ಇಡೀ ಕುಣಿಗಲ್ಲು ಪ್ರಕ್ಷುಬ್ಧವಾಗಿ ಗೋಲಿಬಾರಿ ಕಾರಣ ಆಗುತ್ತೆ. ನಾನು ಹೇಳ್ತಾ ಇರೋದು, ಇವರು 5,000 ಜನ ಬಂದು ಅಲ್ಲಿ ಜಮಾಯಿಸುವಂಥದ್ದೇನಿತ್ತು? ಈಗ ಹೇಳ್ಬಿಡ್ತೀನಿ, ಬ್ಯಾನರ್ ಕಟ್ಟಬೇಕಾಯಿತು, ಅದಕ್ಕೆ ಮುನ್ಸಿಪಾಲಿಟಿ ಆಗ್ತಿದೆ, ಅದಕ್ಕೆ ಎಷ್ಟು ಜನ ರಕ್ಷಣೆ ಬೇಕಾಯಿತು, ಅದು ನಾವು ತಗೋತಾ ಇದ್ದೀವಿ ಅಂತ ಕಟ್ಟಬೇಕು. ನೀವು ಉದ್ದೇಶಪೂರ್ವಕ ಜನಾರ್ದನ ರೆಡ್ಡಿ ಮನೆಗೆ ಹೋಗಿ ಬ್ಯಾನರ್ ಕಟ್ಟೋದು ಪ್ರಚೋದನೆ ಮಾಡಿದೆ. ಪದೇ ಅಲ್ಲ, ಪದೇ ನಾನು ನಾನು ಅದನ್ನೇ ಅದನ್ನೇ ಹೇಳೋದು. ಹೇಳೋದು. ಅದು ಯಾರು ಕೂಡ ಬಂದಿರೋದು ಜನಾರ್ದನ್ ಹೇಳ್ತಾ ರೆಡ್ಡಿ ಅವ್ರ ಇರೋದು ಮನೆಗೆ ಅಂದ್ರೆ ಫ್ಲೆಕ್ಸ್ ಕಟ್ಟಿಲ್ಲ. ಶಾರ್ಟ್ ಅವ್ರು ಕಟ್ಟಿರೋದೆಲ್ಲಿ? ಅವ್ರು ಹೇಳ್ತಾ ಇದ್ದಾರೆ, ಶೂಟ್ ಮಾಡಿರೋರು ಇಲ್ಲ, ಶಾರ್ಟ್ ಸಾರ್ವಜನಿಕ ಶೂಟರ್. ಸ್ಥಳದಲ್ಲಿ ಎಷ್ಟು ಅದು point ಆಮೇಲೆ blank ಅಲ್ಲಿ ಅವ್ರ ಸರ್, ಕಾರಿಗೆ miss ಒಂದು- ಆಗಿರೋಂಥದ್ದು. ಆಮೇಲೆ ಅದು ವಾಲ್ಮೀಕಿ ವಾಲ್ಮೀಕಿ ಜನಾರ್ದನ ಜನಾರ್ದನ ಹೌದು. ಕಟ್ಟಿರೋದು. ನೋಡಿ ಸರ್, ಜನಾರ್ದನ It's ರೆಡ್ಡಿ totally ಅವ್ರ ಮನೆ- pre-planned. ಇರಿ ಸರ್, ಹೇಳ್ತೀನಿ ಮೇಡಮ್. ನೋಡಿ ಜನಾರ್ದನ ರೆಡ್ಡಿ ಅವ್ರ ಜನಾಂಗದ ನಾಯಕರುಗಳು ಫ್ಲೆಕ್ಸ್ ಅನ್ನ ಕಟ್ಟಿರೋದು. ಸರ್, ಕಟ್ಟಿಕೊಳ್ಳಿ ಸರ್, ಬೇಡ ಅಂತ ಸರ್, ಈಗ ಅವ್ರು ಸರ್, simple ಒಂದ್ ನಿಮಿಷ ಪ್ರಶ್ನೆ ಇದೆ. ಕೇಳ್ತಾರೆ, simple ಸರ್, ಆಗಿ ಒಂದ್ ನಿಮಿಷ, ಉತ್ತರ ಕೊಡಿ ಯಾವ ಸರ್. ಸ್ಥಳದಲ್ಲಿ ಕಟ್ಟಬೇಕು ಅಂತ ಅದಕ್ಕೆಲ್ಲ ಇದೆ. ಇವಾಗ ಎಲ್ಲರೂ ಕಟ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ಕಟ್ತಾರೆ, ಇವಾಗ ಮಂಡ್ಯದಲ್ಲಿ ಸರ್, ಕಟ್ತಾರೆ, ಅದಕ್ಕೂ ಕಟ್ತಾರೆ. permission ತಗೊಳ್ಬೇಕು. ಆಯ್ತಾ? ಆದ್ರೆ ಈಗ ಯಾರು ಅವ್ರು ಯಾರು ಹಾಗೆ ಮಾಡ್ತಾರೆ. ಪರ್ಮಿಷನ್ ತಗೊಳ್ಳೋದಿಲ್ಲ, ಕಟ್ಟೋದಿಲ್ಲ. ಅವರು ಯಾರು ಮಾಡ್ತಾರೆ, ಅವ್ರ ನಾಯಕರು ವೈಭವೀಕರಿಸ್ತಾರೆ. ಇಲ್ಲಿ ನೀವು ಪ್ರೀ ಪ್ಲಾನ್ ಆಗಿ ಪೆಟ್ರೋಲ್ ಬಾಂಬ್ ಇರ್ಬೋದು, ವೆಪನ್ಸ್ಗಳಿರ್ಬೋದು, ಅಥವಾ ದೊಣ್ಣೆಗಳಿರ್ಬೋದು, ಹೌ ಇಟ್ ವಾಸ್ ಕಮ್ಸ್ ಸಡನ್ಲಿ.
ಸರ್ ಅದನ್ನ ಆಯ್ತಾ ಹೇಳ್ತಾ ಇರೋದು. ಆಗ ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ ಯಾಕೆ ಹೋಗಿ ಇವೆಲ್ಲ ಮಾಡ್ಬೇಕಾಗಿತ್ತು? ಇವತ್ತು ಅದನ್ನ ಕಳಿಸಿದ್ದಾರೆ ಯಾರು? ನೋಡಿ, ಮುಖ್ಯಮಂತ್ರಿಗಳು ಅಲ್ಲಿ ಕಳಿಸಿದ್ದಾರೆ. ಗಲಾಟೆ ಆದಂತ ಆಮೇಲೆ ಸಂದರ್ಭದಲ್ಲಿ ಆಮೇಲೆ ನಿಮ್ಮ ಜಮೀರ್ ಅಹಮದ್ ಕಳಿಸಿದ್ದಾರೆ. ಹಾಗಾಗಿ ಇದು ಖಂಡನೀಯ. ಈ ಕೆಳ ಬೆಳವಣಿಗೆಗಳನ್ನು ಉತ್ತೇಜನ ನೀಡಬಾರದು. ಆ ಸ್ಥಳದಲ್ಲಿ ಫ್ಲೆಕ್ಸ್ ಕಟ್ಟುವಂತ ಸಂದರ್ಭದಲ್ಲಿ ಕಾರ್ಯಕರ್ತರ ಮಧ್ಯೆ ಬಿಜೆಪಿ ಮತ್ತೆ ಅವರು ಕಾಂಗ್ರೆಸ್ ಕಾರ್ಯಕ್ರಮ ಹತ್ರ ವಾದ ವಿವಾದ ನಡೀತಾ ಇತ್ತು. ಶಾಸಕರು ಇದ್ರ ಬಗ್ಗೆ ಸ್ಪಷ್ಟನೆ ತಗೊಳ್ಳೋಕೆ ಇದೇನು ಗಲಾಟೆಯನ್ನ ತಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಗಲಾಟೆ ಮತ್ತೆ ಅವರು ಬಿಜೆಪಿಯವರು ಎಲ್ಲ ಬೇರೆ ಬೇರೆಯವ್ರನ್ನ ಗೂಂಡಗಳನ್ನೆಲ್ಲ ಕರೆಸಿ ಗಲಾಟೆ ಮಾಡಿದ್ದಾರೆ. ಒಂದ್ ನಿಮಿಷ ಬಿಜೆಪಿ ಇಲ್ದೆ ಇನ್ನೇನು ಬೇರೆಯವ್ರು ಬಂದ್ಬಿಟ್ರಾ? ಗಂಗಾವತಿಯಿಂದ ಬಂದೇ ಇಲ್ವಾ? ಗಂಗಾವತಿಯಿಂದ ಬಂದಿಲ್ಲ. ಮೇಡಮ್ ಸ್ವಲ್ಪ ಕೂಡ ಯಾವಾಗಲೂ ಇವತ್ತು ಪ್ರಾಣಾಪಾಯ ಅವೆಲ್ಲ ಅಲ್ಲಿ ಶಾಸಕರು ಸಂದರ್ಭದಲ್ಲಿ ಆ ಘಟನೆಯನ್ನ ತಡೆಯಲಿಕ್ಕೆ ಹೋದಂತದ್ದು ಯಾವುದೇ ಕೂಡ ಇಂಟೆನ್ಷನ್ ಇಂದ ಭರತ್ ರೆಡ್ಡಿ ಅವರು ಅಲ್ಲಿ ಗಲಾಟೆಯನ್ನ ಮಾಡಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡು ಹೋಗಿದ್ದಲ್ಲ. ಏನು ಕಾರ್ಯಕರ್ತರು ಮಾತ್ರ ವಾದ ವಿವಾದ ನಡೀತಾ ಇತ್ತು, ಗಲಾಟೆ ಆಗುತ್ತಂತ ಮಾಹಿತಿ ಬಂದಿತ್ತು. ಶಾಸಕರು ಆ ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ಈ ಗಲಾಟೆಯನ್ನ ಮಾಡಬಾರ್ದು ಅನ್ನೋದು ಕೂಡ ಬುದ್ಧಿವಾದ ಕೂಡ ಹೇಳಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಕಾರ್ಯಕರ್ತರು ಅವ್ರ ಮೇಲೆ ಮುಗಿ ಬೀಳುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು ಸತೀಶ್ ರೆಡ್ಡಿ ಅವರು ಬ್ಯಾನರ್ ಕಟ್ಲೇಬೇಕು ಅಂತ ಅಲ್ಲಿ ಹೋಗಿ ಕುತ್ಕೊಂಡ್ರು ಅಂತಾನು ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಬ್ಯಾನರ್ ಕಟ್ಲೇಬೇಕು ಅಂತ ಅಷ್ಟು ಹಠ ಯಾಕಿತ್ತು? ಹಾಗಾದ್ರೆ ಹೋಗಿ ಬ್ಯಾನರ್ ಕಾರ್ಯಕರ್ತರು ಹೋಗಿ ಕಟ್ಟುವಂತ ಸಂದರ್ಭದಲ್ಲಿ ಗಲಾಟೆ ಇಲ್ಲ ಸರ್. ಇವ್ರು ಹೋಗಿ ವಿಡಿಯೋಗಳೆಲ್ಲ ಇದಾವಲ್ಲ, ನೋಡಿ ಬೇಕಾದ್ರೆ ತೆಗೆದು ನೋಡಿ. ಆತರ ಯಾವ್ದು ಕೂಡ ಇಲ್ಲ. ಗಲಾಟೆ 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 ಆಗುವಂತ ಸಂದರ್ಭದಲ್ಲಿ ಶಾಸಕರು ಹೋಗಿದ್ದಾರೆ. ಸುಮ್ಮನೆ ಏನೇನೋ ಹೇಳಿದ್ರೆ ನನಗೆ ಕಾಂಗ್ರೆಸ್ ಅವ್ರದ್ದು ಒಂದೇ ಒಂದು ಪ್ರಶ್ನೆ ಆಯ್ತಾ. ವಾಲ್ಮೀಕಿ ಪುತ್ಥಳಿ, ಇವ್ರಿಗೆ ವಾಲ್ಮೀಕಿ ಅವ್ರ ಮೇಲೆ ತುಂಬಾ ಗೌರವ ಆಯ್ತಾ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ತೆಲಂಗಾಣಕ್ಕೆ ಪ್ಯಾಕಪ್ ಮಾಡಿ ಕಳಿಸಿದವರು ಎಲೆಕ್ಷನ್ಗೆ ಇವರು ರೇವಂತ್ ರೆಡ್ಡಿ ಅವರಿಗೆ. ಆಮೇಲೆ ಅದನ್ನ ಮಾತ್ರ ಹಗರಣ ಅಂತ ಸಿದ್ದರಾಮಯ್ಯನವರೇ ನಾಚಿಕೆ ಆಗಲ್ಲ. ನಿಮಗೆ ನಾಚಿಕೆ ಆಗಬೇಕು. ನಿಮಗೆ ನೈತಿಕತೆ ನೋಡಿ ಸರ್, ಈಗ ನಾವು ಇವತ್ತು ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದಿ ಪ್ರೆಸೆಂಟ್ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ಮಾಡೋಣ. ಭರತ್ ರೆಡ್ಡಿ ಅವರು ಈ ಘಟನೆ ನಡೆದಾಗ ಅಲ್ಲಿ ಇರಲಿಲ್ಲ. ಆಯ್ತಾ ಸರ್, ಒಂದ್ ನಿಮಿಷ. ಭರತ್ ರೆಡ್ಡಿ ಅವರಿಗೆ ನೀವು ಹೇಳ್ತಾ ಇದ್ರಲ್ಲ, ಅವ್ರ ಮೇಲೆ ಏನು ಅವರನ್ನು ಕೊಲೆ ಮಾಡೋ ಸಂಚಿತ್ತು ನೀವು ಹೇಳಿದಕ್ಕೆ ನಾನು ಒಂದ್ ಸೆಕೆಂಡ್ ಅಲ್ಲಿ ಮುಗಿಸ್ಬಿಡ್ತೀನಿ, ಆಮೇಲೆ ಮಾಡಿ. ಅಲ್ಲ ಅಲ್ಲಿ ಇರ್ಲಿಲ್ಲ. ಹೌದು, ನಾವು ಅದನ್ನೇ ಹೇಳ್ತಾ ಇರೋದು. ಯಾವಾಗ ಗಲಾಟೆ ಜಾಸ್ತಿ ಆಯ್ತು ಆ ಜಾಗಕ್ಕೆ ಭೇಟಿ ಕೊಟ್ರು ಅಂತ ನಾನು ಹೇಳ್ತಾ ಇರೋದು. ಆ ಸಂದರ್ಭದಲ್ಲಿ ಭರತ್ ರೆಡ್ಡಿ ಬಿಜೆಪಿ ಅವರು ಇವರ ಮೇಲೆ ದಾಳಿ ಮಾಡುವಂತ ಕೆಲಸವನ್ನ ಮಾಡಿದ್ರು.
ಯಾವ್ದು ಇಲ್ಲ, ಹೇಳಿ ಸರ್, ಸುಮ್ನೆ ಕತೆ ಹೊಡೆದು ಒಂದೇ ನಿಮಿಷ ನೋಡಿ, ಇವತ್ತು ಇದು ಇಡೀ ಗಲಾಟೆಗೆ ನೈತಿಕ ಹೊಣೆಯನ್ನು ನೀವೇ ಬರಬೇಕು. ಏನಕ್ಕೆ ಅಂತಂದ್ರೆ ಅಷ್ಟೋ ಕಾರ್ಯಕರ್ತನ ಕೂರಿಸ್ಕೊಂಡು ಸತೀಶ್ ರೆಡ್ಡಿ ಅವರು ಬಂದು ಚೇರ್ ಹಾಕಿ ಕೂತ್ಕೊಂಡು ಬ್ಯಾನರ್ ಕಟ್ಟುವಂತ ಅವಶ್ಯಕತೆ ಇರಲಿಲ್ಲ. ಒಂದು ಭರತ್ ರೆಡ್ಡಿ ಅವರು ಇಷ್ಟೆಲ್ಲ ಘಟನೆಗೆ ಎಲ್ಲ ಒಂದು ಕಡೆ ಏನು ಆಗಬಾರ್ದಾಗಿತ್ತು ಅಂತ ಎಲ್ಲೂ ಹೇಳ್ತಾ ಇಲ್ಲ, ಆದರೆ ಅವರು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಏನಂತ ಹೇಳಿಕೆ ಕೊಟ್ಟಿದ್ದಾರೆ, ನಾನು ಇವ್ರನ್ನ ಸುಮ್ಮನೆ ಬಿಡೋದಿಲ್ಲ, ನಾನು ತೀರ್ಸ್ಕೊಂಡೇ ಅಂತ ಹೇಳ್ತಾರೆ. ಒಬ್ಬ ಜನಪ್ರತಿನಿಧಿಯಾಗಿ ಈ ಮಾತನ್ನು ಹೇಳ್ಬಾರ್ದು. ಇವ್ರು ಏನಾಗುತ್ತೆ ಗೊತ್ತಾ ಸರ್, ಇವರೇ ಒಂದು ಕರೆ ಕೊಟ್ಟಂಗಾಗುತ್ತೆ, ಅಲ್ಲಿ ಪ್ರವೋಕ್ ಮಾಡ್ದಂಗಾಗುತ್ತೆ ತನ್ನ ಕಾರ್ಯಕರ್ತರನ್ನ. ಮುಂದೆ ಇದು ಒಳ್ಳೆ ಬೆಳವಣಿಗೆಗೆ ನಾಂದಿ ಅಲ್ಲ, ಅದು ಕೆಟ್ಟ ಬೆಳವಣಿಗೆಗೆ ಅವರೇ ಇವತ್ತು ನಾಂದಿ ಆಡಿದ್ದಾರೆ. ಯಾರು? ಭರತ್ ರೆಡ್ಡಿ ಅವರು ಒಬ್ಬ ಯುವ ಶಾಸಕ, ಸಾಕಷ್ಟು ಭವಿಷ್ಯ ಇತ್ತು ಅವರಿಗೆ, ಅವ್ರ ತಂದೆ ಒಳ್ಳೆ ಹೆಸರು ಇತ್ತು ಅಂತ ಹೇಳ್ತಾರೆ. ಆದರೆ ಇವತ್ತು ಅವ್ರ ಮನೆ ಮುಂದಕ್ಕೆ ಹೋಗಿ ಈ ತರ ಎಲ್ಲ ಗಲಾಟೆ ಮಾಡೋದು ಎಲ್ಲ ಕಡೆ ಮಾಡ್ತಾರೆ. ನಾಳೆ ಸಾಹಿತ್ಯ ಆಯ್ತಾ? ಎಲ್ಲ ಕಡೆ ಹೋಗ್ತಾರೆ, ಮುಂದೆ ಕಡೆ ಅಲ್ಲ. SIT ಮೇಲೆ ಭರವಸೆ ಇಲ್ಲ. ಆಯ್ತಾ? SIT ಬಂದು ಇದರ ಮೇಲೆ ಸಿದ್ದರಾಮಯ್ಯ ಈಗ ಇನ್ವೆಸ್ಟಿಗೇಷನ್ ಟೀಮ್ ಅದು. ಹೇಳ್ತೀನಿ, ಈಗ ನಮಗೆ ಅದರ ಮೇಲೆ ಮೇಡಮ್, ಭರವಸೆ ಇರಿ ಇಲ್ಲ. ಮೇಡಮ್, ಹೇಳ್ತೀನಿ. ನಮಗೆ ರಿಟೈರ್ಡ್ ಜಡ್ಜ್ ಒಂದು ಕಮಿಟಿ ಮಾಡಿ ಅದರ ಹೇಳ್ತೀನಿ. ಮೂಲಕ ಅವರ ಮೂಲಕ ತನಿಖೆ ಆಗಬೇಕು. ಇದು ಮೇಡಮ್, ಏನಾಗಿದೆ ಸಮಗ್ರ ತನಿಖೆ ಅಲ್ಲಿ ಆಗ್ಬೇಕು. ಆಗಿರೋದು SIT ಅಲ್ಲಿ ಬೇಡ. Okay, madam, ಅಲ್ಲಿ ಆರೋಪ ಒಂದು ಮಾಡ್ತಾ ಇರೋದು ಯಾರು? ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು. ಅವರು ಮಾಜಿ ಮಂತ್ರಿ ಆಗಿದ್ದವರು, Okay, sir. ಶ್ರೀರಾಮುಲು ಅವರು ಇದ್ರು. ಹಾಗಾಗಿ ಅವ್ರಿಗೆಲ್ಲ ಒಂದ್ ಕಡೆ ಆತಂಕ ಆಗಿದೆ. ಜೊತೆಗೆ ಇವರು ಅಂಗರಕ್ಷಕರು ಫೈರ್ ಮಾಡ್ತಾ ಇದ್ರೆ ಗಾಳಿಯಲ್ಲಿ ಅಂತ Okay, ಹೇಳಿದ್ಮೇಲೆ ಇದೆಲ್ಲ ಎಲ್ಲ ಒಂದ್ ಕಡೆ ಪ್ರೀ ಸರ್, ಪ್ಲಾನ್ ಇದೆ. ಓಕೆ, ಈಗ ಇಂಥ ಕಾರ್ಯಕರ್ತನ ಘಟನೆಗಳನ್ನ ದಯಮಾಡಿ ಕಾಂಗ್ರೆಸ್ ಕಾರ್ಯಕರ್ತನೇ ಸಾವಾಗಿರೋದು ಅಪಾದಿತ ಸರ್, ಶಿಕ್ಷೆ ಯಾವ ರೀತಿ ಆಗ್ಲೇಬೇಕು, ನ್ಯಾಯ ಯಾರು ಒದಗಿಸ್ಕೊಡ್ತೀರಾ? ಸರ್, ನೋಡಿ, 2 minutes. ಇದ್ರ ಹಿಂದೆ ಈ ಯಾವ ರೀತಿ ನ್ಯಾಯ ಒಂದ್ ಒದಗಿಸ್ಕೊಡ್ತೀರಾ ನಿಮಿಷ. ಹೇಳಿ ಸರ್. ಇವಾಗ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಅಟ್ಯಾಕ್ ಆಗಿದೆ, ಒಬ್ಬ ಲೀಡರ್ ಮೇಲೆ ಅಟ್ಯಾಕ್ ಆಗಿದೆ, ಮತ್ತು ಒಬ್ಬ ಕಾರ್ಯಕರ್ತರ ಇವತ್ತು ಹಸಿನಿಗಿದ್ದಾರೆ. ಓಕೆ, ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬ ಕಾರ್ಯಕರ್ತ ಕಳ್ಕೊಂಡಿರುವಷ್ಟು ದುಃಖ ಇದೆ. ಸೊ ಆ ಒಂದು ವಿಚಾರದಲ್ಲಿ ಇವತ್ತು ಇದ್ರ ಹಿಂದೆ ಯಾರ್ಯಾರು ಷಡ್ಯಂತ್ರ ಇದೆ, ಯಾರ್ಯಾರು ಪ್ರೀತಿರು ಮಾಡಿ ಈ ಒಂದು ದುರ್ಘಟನೆ ನಡೀಲಿಕ್ಕೆ ಕಾರಣಕರ್ತರಾಗಿದ್ದಾರೆ, ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ, ತನಿಖೆ ನಡೆಸ್ತೀವಿ. ಯಾರೇ ಇದ್ರ ಹಿಂದೆ ಇದ್ರು ಕೂಡ ಅವ್ರಿಗೆ ಒದ್ದು ಒಳಗಾಗುವಂತ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಮಾಡೇ ಮಾಡ್ತದೆ.